ನಿಮ್ಮ ಬಗ್ಗೆನೇ ಒಂದು ನಾನು ಸ್ಟೋರಿ ಹೇಳ್ತೀನಿ. ನಿಮ್ಮ ಬಗ್ಗೆನೇ ಸ್ಟೋರಿ ಅಂದರೆ ಎಲ್ಲರಿಗೂ ಇಷ್ಟ. ನಾನು ಇಲ್ಲಿ ಯಾಕೆ ಅಂತಂದರೆ ನಿಮಗೆ ನಾನು ಐಸ್ ಬ್ರೇಕಿಂಗ್ ಮೆಥಡ್ ಉಪಯೋಗಿಸಿದ್ದೀನಿ, ಲೆಕ್ಚರಿಂಗ್ ಮೋಡ್ ಉಪಯೋಗಿಸ್ತಾ ಇದ್ದೀನಿ, ಇಲ್ಲಿ ಸ್ಟೋರಿ ಟೆಲಿಂಗ್ ಉಪಯೋಗಿಸ್ತಿದ್ದೀನಿ, ಡಿಸ್ಕಸ್ ಮೋಡಲ್ಲಿ ಉಪಯೋಗಿಸ್ತಿದ್ದೀನಿ. ಯಾಕೆಂತಂದ್ರೆ ಇದನ್ನೆಲ್ಲ ಯಾಕೆ ಅಪ್ಲೈ ಮಾಡ್ತಿದ್ದೀನಿ ಅಂತಂದರೆ ಇದೆಲ್ಲ ಈ ಮೆಥಡ್ಗಳು ಉಪಯೋಗಿಸಿದ್ರೆ ನಿಮಗೆ ಬೋರ್ ಆಗಬಾರ್ದು, ಮತ್ತು ನೀವು ಕೇಳಿದ್ರೆ ಅದು ತಲೆಯಲ್ಲಿ ಉಳ್ಕೋಬೇಕು ಅನ್ನೋದಕ್ಕೋಸ್ಕರ ನಾನು ಇಷ್ಟು ಮೆಥಡ್ಗಳನ್ನು ಉಪಯೋಗಿಸಿ ನಿಮಗೆ ಮಾಡ್ತಾ ಇದ್ದೀನಿ. ನೋಡಿ, ಇದೊಂದು ಕಥೆಯನ್ನು ಹೇಳ್ತಿದ್ದೀನಿ, ನಿಮಗೆ ಸಂಬಂಧಪಟ್ಟ ಒಂದು ಕತೆ. ಒಬ್ಬ ಕಮಲಾ ನಾಯಕ್ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ. ಅರ್ಥ ಆಗ್ತಿದೆಯಾ? ಕಮಲಾ ನಾಯಕ್ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ. ಇವರು ಈ ವೆಸ್ಟರ್ನ್ ಘಾಟ್ ಅಂತಿದೆಯಲ್ಲ, ಪಶ್ಚಿಮ ಘಟ್ಟಗಳು ಅಂತಂತೀವಲ್ಲ, ಆ ಸಹ್ಯಾದ್ರಿ ಪರ್ವತಗಳು, ಇಲ್ಲಿ ಒಬ್ಬ ಅರಣ್ಯಾಧಿಕಾರಿ, ಅರ್ಥ ಆಯ್ತಾ, ಅರಣ್ಯಾಧಿಕಾರಿ. ಇವರು ಈ ಕಾಡಲ್ಲಿರುವಂಥ ಯಾವುದೇ ಒಬ್ಬ ವ್ಯಕ್ತಿಗಳಿಗೆ ಇವ್ರು ಏನು ಕೇಳಿದ್ರು ಅವ್ರು ಅಂದ್ರೆ ಒಂದು ಧೈರ್ಯ, ಅಷ್ಟು ಇವ್ರಿಗೆ ಕಾನ್ಫಿಡೆನ್ಸ್ ಆ ವ್ಯಕ್ತಿ ಮೇಲೆ, ಕಮಲಾ ನಾಯಕನ ಬಗ್ಗೆ. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಇವನು ಏನು ಪ್ರಶ್ನೆಗಳು ಕೊಟ್ಟರು, ಏನು ಅದ್ರ ಬಗ್ಗೆ ಕೇಳಿದ್ರು ಎಲ್ಲದ್ರ ಬಗ್ಗೆ ಆನ್ಸರ್ ಗೊತ್ತು. ಅರ್ಥ ಆಗ್ತಿದೆಯಾ? ಎಲ್ಲದ್ರ ಬಗ್ಗೆ ಅವ್ರಿಗೆ ಗೊತ್ತಿದೆ ಕಮಲಾ ನಾಯಕರಿಗೆ. ಆದರೆ ಸ್ಟಾರ್ಟಿಂಗ್ ಮೆಥಡ್ ಅವು ಒಳಗಡೆ ಎಂಟ್ರಿ ಆಗ್ತಾರಲ್ಲ, ನಿಮ್ಮಾಗೆ ಅವರು ಇರ್ತಾರೆ. ಒಂದು ಸಂದರ್ಶನ ಎದುರಿಸೋ ಸಂದರ್ಭ ನಿಮ್ಮಾಗೆ ಇರ್ತಾರೆ. ಆ ಸಂದರ್ಭದಲ್ಲಿ ಅವ್ರಿಗೇನು ಅನಿಸುತ್ತೆ ಅಂತಂದರೆ, ಈ ಸಂದರ್ಶನಕ್ಕೆ ಹೋದ ಸಂದರ್ಭದಲ್ಲಿ ಅಯ್ಯೋ ನಾನು ಹೇಗೆ ಆನ್ಸರ್ ಮಾಡೋದು, ಎಲ್ಲ ವಿದ್ವಾಂಸರು ಕೂತಿರ್ತಾರೆ, ಇಲ್ಲಿ ನಾನು ಹೆಂಗೆ ಫೇಸ್ ಮಾಡುವಂಥದ್ದು, ಯಾವ ರೀತಿ ನಾವು ಸಂದರ್ಶನವನ್ನು ಎದುರಿಸೋಂಥದ್ದು, ಇಲ್ಲಿ ನಾನು ಆಗುತ್ತಾ ಆಗಲ್ವೋ, ನಾನು ಪಾಸ್ ಆಗ್ತೀನಿ ಇಲ್ಲೋ, ಈ ರೀತಿ ಅವ್ರಿಗೆ ನೂರಾರು ಕ್ವಶನ್ಗಳಿರುತ್ತೆ. ಇದನ್ನು ಅವ್ರು ಯಾವಾಗ ಅವ್ರು ಅರ್ಥ ಮಾಡ್ಕೊಳ್ತಾರೋ, ಯಾವಾಗ ಅವರು ಇದು ಮಾಡ್ತಾರೋ, ಆ ಸಂದರ್ಭದಲ್ಲಿ ಗುರುಗಳಾದಂಥ ಕೂತ್ಕೊಳ್ಳಿ ನಮಗೆ ನಮ್ಮ ಜಡೇಗೌಡರು ಸರ್, ಪ್ರೊಫೆಸರ್ ನಾನು ಹೇಳಿದ್ದೆ, ಅವರು ಧನ್ಯವಾದಗಳು. ಈ ಕಮಲಾ ನಾಯಕರದ್ದು ಒಂದು ಈ ಪ್ರಕಾಶ್ ಅಂತ ಒಬ್ರು ಗುರುಗಳಿರ್ತಾರೆ. ಅವರು ನಮ್ಮ ಜಡೇಗೌಡರಂಗೆ ಒಬ್ರು ಅವ್ರ ಗುರುಗಳಿರ್ತಾರೆ. ಇವನ ಫಿಯರ್ ಅಂತೀವಲ್ಲ, ಭಯ, ಸಂದರ್ಶನ ಅಂದರೆ ಅವ್ರಿಗೊಂದು ಭಯ. ಆ ಭಯನ ಹೋಗಲಾಡಿಸ್ಬೇಕಲ್ಲ, ಅದಕ್ಕೆ ಅವ್ರು ಏನು ಮಾಡ್ತಾರೆ, ಇವನು ಫಿಯರ್ ಅರ್ಥ ಆಗುತ್ತೆ ಅವರಿಗೆ. ಕಮಲಾ ನಾಯಕ ಬಾ ಅಂತ ಕರೀತಾರೆ. ಕರೆದ್ಬಿಟ್ಟು ಅವ್ರನ್ನ ಒಂದು ಕಾಡಿಗೆ ಕರ್ಕೊಂಡು ಹೋಗ್ತಾರೆ. ಈಗ ಹೆಂಗೆ ದೇವರ ಕಾಡು ಹಂಗೆಲ್ಲ ಇರುತ್ತಲ್ಲ, ಆ ರೀತಿ ಅವನ್ನ ಕಾಡಿಗೆ ಕರ್ಕೊಂಡು ಹೋಗ್ತಾರೆ. ಕಾಡಿಗೆ ಕರ್ಕೊಂಡು ಹೋಗ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ, ಕಾಡಿಗೆ ಕರ್ಕೊಂಡು ಹೋಗ್ತಾರೆ. ಆ ಕಾಡಲ್ಲಿ ಒಂದು ಬಿದಿರಿನ ಪೊದೆ, ಬ್ಯಾಂಬು ಪೊದೆ ಕರ್ಕೊಂಡು ಹೋಗ್ತಾರೆ. ಕಮಲಾ ನಾಯಕ ನೋಡು, ಈ ಬಿದಿರಿನ ಪೊದೆಯನ್ನು ನೋಡು ಅಂತ ಅಂತಾರೆ. ನೋಡ್ತಾನೆ, ಅವನಿಗೇನು ಅರ್ಥ ಆಗಲ್ಲ. ಇನ್ನೊಂದು ಸರಿ ನೋಡು ಅಂತ ಅಂತಾನೆ. ಇನ್ನೊಂದು ಸರಿ ನೋಡ್ತಾನೆ, ಆವಾಗಲೂ ಅವನಿಗೆ ಏನು ಅರ್ಥ ಆಗಲ್ಲ. ಆವಾಗ ಅವನು ಹೇಳ್ತಾನೆ, ನೋಡು ಸಣ್ಣ ಸಣ್ಣ ಮೊಳಕೆ ಬಂದಿದೆ ಬಿದಿರು, ಬಟ್ ಅದು ಮೇಲೆ ಬಂದಿಲ್ಲ. ಅರ್ಥ ಆಗ್ತಿದೆಯಾ? ಮೇಲೆ ಬಂದಿಲ್ಲ. ಆವಾಗ ಅವನು ಹೇಳ್ತಾನೆ, ನೋಡು ಕೆಲವು ವರ್ಷಗಳ ಕಾಲ, ಒಂದು 5-6 ವರ್ಷಗಳ ಕಾಲ ಅದು ಬೇರುಗಳು ಆಳವಾಗಿ ಹೋಗ್ತಿರುತ್ತೆ. ಅದು ಶಕ್ತಿಗಳನ್ನೆಲ್ಲ ಆ ಬೇರಿಗೆ ತುಂಬ್ತಾ ಇರುತ್ತೆ. ಎಷ್ಟು ಆಳಕ್ಕೆ ಹೋಗುತ್ತೆ ಅಂದರೆ ಅಷ್ಟು ಆಳಕ್ಕೆ ಗಟ್ಟಿ ಆಗುತ್ತೆ. ಫಸ್ಟು ಆ ಬೇರುಗಳೆಲ್ಲ ಗಟ್ಟಿ ಆಗುತ್ತೆ. ಆ ಗಟ್ಟಿ ಆದಮೇಲೆ ಫಿನಿಕ್ಸ್ ಟೈಪು 2-3 ಅಥವಾ 3 ತಿಂಗಳ ಒಳಗಡೆ ಆಕಾಶದ ಎತ್ತರಕ್ಕೆ ಬಿದಿರು ಬೆಳೆಯುತ್ತೆ ಅಂತ ಹೇಳ್ತಾನೆ. ಅರ್ಥ ಆಯ್ತಾ? ಬಿದಿರು ಬೆಳೆಯುತ್ತೆ ಅಂತ ಹೇಳ್ತಾನೆ. ಇದು ಸ್ಟೋರಿ. ಅದೇ ರೀತಿ ನೀ ಸಂದರ್ಶನಕ್ಕೆ ಹೋದಾಗ ನೀನು ಈ 4 ವರ್ಷ ಡಿಗ್ರಿಯಲ್ಲಿ ಎಷ್ಟು ಆಳವಾಗ ನೀವು ಸ್ಟಡಿ ಮಾಡಿರ್ತೀಯೋ, ಎಷ್ಟು ಜ್ಞಾನಾರ್ಜನೆ ಈ ಬೇರುಗಳ ರೀತಿ ನೀನು ಕಲ್ತ್ಕೊಂಡಿರ್ತೀಯೋ, ಬೇರುಗಳಂಗೆ ನೀನು ಜ್ಞಾನವನ್ನು ಸಂಪಾದಿಸಿರ್ತೀಯೋ, ಅಷ್ಟು ನೀನು ಔಟ್ಪುಟ್ ಕೊಡಲಿಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಈ ಬಿದಿರಿನ ರೀತಿ ನಿನ್ನ ಫಸ್ಟ್ ನೀವೇನು ಮಾಡಿರ್ಬೇಕು, ನಿನ್ನ ಶಕ್ತಿಗಳನ್ನೆಲ್ಲ 4 ವರ್ಷದಲ್ಲಿ ಎಷ್ಟು ನಿಮ್ಗೆ ಸಾಧ್ಯ ಇರುತ್ತೋ ಅಷ್ಟು ಕಲ್ತಿರ್ಬೇಕು. ಕಲ್ತಿದ್ದಾಗ ನೀವೇನು ಮಾಡಿ ಫಿನಿಕ್ಸ್ ಟೈಪು ಉತ್ತರಗಳನ್ನು ಕೊಟ್ಟು ನೀವು ಬ್ಯಾಂಬೂ ರೀತಿ ಮೇಲೆ ಎದ್ದೇಳಬಹುದು. ಆ ರೀತಿ ಒಂದು ಅವಕಾಶಗಳನ್ನು ನೀನು ಬಳಸಿ ಈ ರೀತಿ ಮಾಡಬೇಕು ಅಂತ ಅಂದ್ಬಿಟ್ಟು ಒಂದು ಉದಾಹರಣೆ ಕೊಟ್ಟು, ಪ್ರಶ್ನೆಗಳು ಸಣ್ಣ ಪುಟ್ಟ ಪ್ರಶ್ನೆಗಳಿರುತ್ತೆ. ನೀನು ಏನು ಜ್ಞಾನವನ್ನು ಕಲ್ತಿರ್ತೀಯೋ ಆ ಜ್ಞಾನವನ್ನು ಪ್ರಾಮಾಣಿಕವಾಗಿ ಹಾನೆಸ್ಟ್ ಆಗಿ ನೀನು ಆ ಇಂಟ್ರಲ್ಲಿ ಫೇಸ್ ಮಾಡು, ನೀ ಖಂಡಿತವಾಗಿ ಸಕ್ಸಸ್ ಆಗ್ತದೆ ಅಂತ ಹೇಳ್ತಾನೆ. ಆಯಿತು ಗುರುಗಳಂತ ಇವನು ಇನ್ಸ್ಪೈರ್ ಆಗಿ ಆ ಇಂಟ್ರ್ಯೂಗೆ ಹೋಗ್ತಾನೆ. ಇಂಟ್ರ್ಯೂಗೆ ಹೋದಾಗ ಇವನು ಹೇಳಿದ್ನಲ್ಲ, ಈ ಬಿದಿರು ರೀತಿ ನಾನು ಈ ಬ್ಯಾಂಬೂ ಬೇರುಗಳ ರೀತಿಯಲ್ಲಿ ನಾನು ಆಳವಾಗಿ ಸ್ಟಡಿ ಮಾಡಿದ್ದೀನಿ, ಅದೇ ರೀತಿ ಇವನು ಯೋಚನೆ ಮಾಡ್ತಾನೆ, ಕೂರ್ತಾನೆ. ಇಂಟ್ರಲ್ಲಿ ಕೂತಾಗ ಅವನೇನು ಪ್ರಶ್ನೆಗಳು ಕೇಳಿದಾಗ ಇವನು ಅನಲೈಸ್ ಮಾಡಿ ಉತ್ತರಗಳನ್ನು ಕೊಡ್ತಾನೆ. ಅನಲೈಸ್ ಮಾಡಿ ಉತ್ತರಗಳನ್ನು ಕೊಟ್ಟಾಗ ಬ್ಯೂಟಿಫುಲ್ ಆನ್ಸರ್ಗಳನ್ನು ಬರುತ್ತೆ ಅವನಿಗೆ. ಮೈಂಡಿಗೆ ಒಂದಕ್ಕಿಂತ ಚೆನ್ನಾಗಿ ಆನ್ಸರ್ ಕೊಡ್ತಾ ಹೋಗ್ತಾನೆ. ಅವನು ಸೆಲೆಕ್ಟ್ ಆಗ್ಬಿಡ್ತಾನೆ. ಸೆಲೆಕ್ಟ್ ಆದಮೇಲೆ ನೆಕ್ಸ್ಟ್ ಈಗ ಇದರಿಂದ ನಾವು ಏನು ಕಲಿತೀವಿ ಅಂತಂದರೆ, ಒಂದು ಸಿದ್ಧತೆ. ಅರ್ಥ ಆಗ್ತಿದೆಯಾ? ಸಿದ್ಧತೆ ಅಂತಂದರೆ ಏನು? ಈ ಸ್ಟೋರಿಯಲ್ಲಿ ಏನಿದೆ ಅಂತಂದರೆ, ಅವನು 4 ವರ್ಷದಲ್ಲಿ ಏನು ಕಲ್ತಿದ್ದ, ಅವನು ಏನೇನು ಅದರಲ್ಲಿ ಆಳ, ಅಗಲ, ಜ್ಞಾನ, ಅದ್ರ ಗಟ್ಟಿತನ ಎಷ್ಟು ಚೆನ್ನಾಗಿ ಕಲ್ತಿದ್ದೋ ಅಷ್ಟು ಪ್ರಿಪ್ರೇಷನ್ ಆಗಿದ್ದ, ಅದಕ್ಕೆ ಉತ್ತರವನ್ನು ಕೊಟ್ಟ. ಇದು ನಾವು ಅದರಿಂದ ಈ ಸ್ಟೋರಿಯಿಂದ ಕಲಿತೀವಿ. ಎರಡನೇದು ಅವನಿಗೆ ಕಾನ್ಫಿಡೆನ್ಸ್ ಅಂತಂದರೆ ಏನು? ಒಂದು ಮರವನ್ನು ಎಷ್ಟು ಆಳವಾಗಿ ಬೇರು ಗಟ್ಟಿಯಾಗಿರುತ್ತೋ
ಆವಾಗ ಗಾಳಿ ಮಳೆ ಬಂದರೂ ಕೂಡ ಮರ ಬೀಳಲ್ಲ. ಯಾಕೆ ಹೇಳಿ? ಅಷ್ಟು ಸ್ಟ್ರೆಂತ್ ಆಗಿ ಆಳವಾಗಿ ಕೂತಿರುತ್ತೆ ಅಂತ. ಅರ್ಥ ಆಗ್ತಿದೆಯಾ? ಅದೇ ರೀತಿ ನೀವು ಎಷ್ಟು ಚೆನ್ನಾಗಿ ನೀವು ಡಿಗ್ರಿಯಲ್ಲಿ ನೀವು ಕಲ್ತಿರ್ತೀರೋ ಆವಾಗ ನೀವು ಕಾನ್ಫಿಡೆನ್ಸ್ ಆಗಿ ಸೆಲ್ಫ್ ಕಾನ್ಫಿಡೆನ್ಸ್ ಅಲ್ಲಿ ನೀವು ಉತ್ತರ ಕೊಡಲಿಕ್ಕೆ ಕೂಡ ಅನುಕೂಲ ಆಗುತ್ತೆ. ಕರೆಕ್ಟ್. ಮೂರನೇದು ನಾವು ಏನು ಕಲಿತೀವಿ ಅಂತಂದ್ರೆ ಪ್ರೀತಿ, ನಿಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸುವಂಥದ್ದು. ಅಂದ್ರೆ ಅವನು ಹೇಳಿದ್ನಲ್ಲ, ಅವರು ಈ ಗುರುಗಳನ್ನು ಹೇಳಿದ ಪ್ರಕಾರ ಅವನು ಫಾಲೋ ಅಪ್ ಮಾಡಿ ಆ ಪ್ರೀತಿಯನ್ನು ಕೊಟ್ಟು ಅವನು ಅವ್ರು ಏನು ಕೇಳಿದ್ರು ಅವನು ಖುಷಿಯಾಗಿ ಆತ್ಮವಿಶ್ವಾಸದಿಂದ ಅವ್ರು ಕೇಳಿ ನಗ್ನಗ್ತಾ ಉತ್ತರಗಳನ್ನು ಕೊಡ್ತಿದ್ದ ಸಂದರ್ಶನದಲ್ಲಿ. ಇದನ್ನು ನಾವು ಕಲಿಸ್ಕೋಬೇಕು, ಅದು ಅಡಾಪ್ಟ್ ಮಾಡ್ಕೋಬೇಕು ಅಂತ. ನಾಲ್ಕನೇದು ವ್ಯಕ್ತಿತ್ವದ ಅನಾವರಣ ಅಂತ. ಅಲ್ಲಿ ಏನು ಇನ್ನೊಂದು ಏನು ಕಲಿತೀವಿ ಅಂತಂದ್ರೆ ಅವ್ರ ಗುರುಗಳು ಹೇಳಿದ್ರಲ್ಲ ಅದನ್ನ ಅಡಾಪ್ಟ್ ಮಾಡ್ಕೊಂಡ್ರು. ಅಡಾಪ್ಟ್ ಮಾಡಿಕೊಂಡಾಗ ಚೆನ್ನಾಗಿ ಅವರು ಉತ್ತರಗಳನ್ನ ಸಂದರ್ಶನದಲ್ಲಿ ಕೊಟ್ಟರು. ಐದನೇದು ಏನಂತಂದ್ರೆ ಸಮಸ್ಯೆಗಳನ್ನು ಎದುರಿಸುವುದು ಅಂತ ಕಲಿತಾರೆ. ಬಿದಿರುಗಳು ಹೇಗೆ ಫಸ್ಟ್ ಸ್ಟಾರ್ಟಿಂಗ್ ಕೆಲವು ವರ್ಷಗಳು, ಒಂದು 5-6 ವರ್ಷಗಳು ಆಳವಾಗಿ ಬೇರುಗಳನ್ನು ಗಟ್ಟಿ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದೇ ರೀತಿ ಕೂಡ ಅವರು ಕೂಡ ತಮ್ಮ ಸಮಸ್ಯೆಗಳನ್ನು ಅರಿತುಕೊಂಡು ಏನು ಅವರು ಸ್ಟಡಿ ಮಾಡಿದ್ರು ಅದನ್ನು ಉತ್ತಮ ರೀತಿಯಲ್ಲಿ ಅವರು ಆ ಉತ್ತರವನ್ನು ಕೊಟ್ಟರು, ಸಂದರ್ಶನದಲ್ಲಿ ಇಂಪ್ರೂವ್ಮೆಂಟ್ ಆದರು. ಹಾಗಾಗಿ ನಾವು ಈ ಸ್ಟೋರಿಯಿಂದ ಏನು ಕಲಿತೀವಿ? ಒಂದು ಸಿದ್ಧತೆಯನ್ನು ಕಲಿತೀವಿ, ಆತ್ಮವಿಶ್ವಾಸವನ್ನು ಕಲಿತೀವಿ, ನಿಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸೋ ಅವ್ರ ಪ್ರೀತಿಯನ್ನು ಅಲ್ಲಿ ಸಂದರ್ಶಕರ ಜೊತೆಗೆ ಮಾಡ್ತಾರೆ, ನಾಲ್ಕು ಅನಾವರಣ ಆಗುತ್ತೆ. ಐದನೇದು ಈ ಸಮಸ್ಯೆಗಳನ್ನು ಯಾವ ರೀತಿ ನಾವು ಅನಲೈಸ್ ಮಾಡ್ಬೋದು, ನಾವು ಪರಿಹಾರ ಹೇಗೆ ಕಂಡುಕೊಳ್ಳಬಹುದು ಅನ್ನೋದು ಈ ಸ್ಟೋರಿಯಿಂದ ಗೊತ್ತಾಗುತ್ತೆ. ಓಕೆನಾ? ಚೆನ್ನಾಗಿ ಅನಿಸ್ತಾ ಈ ಸ್ಟೋರಿ? ಚೆನ್ನಾಗಿದೆಯಾ? ಓಕೆ. ಹಲೋ, ಹಾಯ್, ಹಲೋ,